ದೇವರ ಹೃದಯವನ್ನ ಅರಿತುಕೊಳ್ಳಬೇಕು, ಆತನ ಮಟ್ಟಿಗೆ ಮಾತನಾಡಬೇಕು ಅಂದರೆ ಅದಕ್ಕೆ ಕಾದಿರುವಂಥದ್ದು ಬಹಳ ಮುಖ್ಯ. ದೇವರು ಹೇಳುತ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರ ಪಡಿಸುವೆನು ಎಂಬುದಾಗಿ. ಅನೇಕರು ಇದರ ಅರ್ಧದಲ್ಲೇ ನಿಂತು ಹೋಗಿಬಿಡುತ್ತಾರೆ, ಅಂದರೆ ಕೇಳಿಕೊಂಡು ಸದುತ್ತರಗಳನ್ನ ಹೊಂದುವಂಥದ್ದು. ಆದರೆ ಪ್ರಾರ್ಥನೆಯಲ್ಲಿ ಕಾದಿರುವಾಗಲೇ ಆತನು ನಮಗೆ ತಿಳಿಯದೇ ಇರುವಂತ ಗೂಢಾರ್ಥಗಳನ್ನ, ಆತನ ಹೃದಯದಲ್ಲಿರುವಂತ ಕಾರ್ಯಗಳನ್ನ, ಮುಂದೆ ನಡೆಯಬೇಕಾಗಿರುವಂತ ವಿಷಯಗಳನ್ನ ನಮಗೆ ಗೋಚರ ಪಡಿಸುವಂಥದ್ದು. ಆದ್ದರಿಂದ ಸುಮ್ಮನೆ ನಿಮ್ಮ ಸ್ವಾರ್ಥದ ಪ್ರಾರ್ಥನೆಯನ್ನ ಮಾಡಿ ನಿಲ್ಲಿಸಿ ಬಿಡಬೇಡಿ. ಪ್ರಾರ್ಥನೆಯ ಜೀವಿತದಲ್ಲಿ ಅಭಿವೃದ್ಧಿಯನ್ನ ಹೊಂದಿ ದೇವರಿಗಾಗಿ ಕಾದಿರಿ. ಆತನು ಮಾತನಾಡುವುದನ್ನ ಕೇಳುವುದಕ್ಕೆ ನಿಮ್ಮನ್ನ ಸಮರ್ಪಿಸಿ ನಿಶ್ಚಯವಾಗಿ ದೇವರ ಗೂಢಾರ್ಥಗಳನ್ನ ಅರಿತುಕೊಳ್ಳುತ್ತೀರಾ, ದೇವರಲ್ಲಿ ಬೆಳೆಯುತ್ತೀರಾ, ಆತನ ಉದ್ದೇಶಗಳು ನಿಮ್ಮಲ್ಲಿ ಪರಿಪೂರ್ಣತೆಗೆ ಬರುತ್ತವೆ.